ಹಿಂದೂಗಳ ಸಂಖ್ಯೆ ಹೆಚ್ಚೈತೆ ಶಾಂತಿ ಇದೆ. ಜಗತ್ನಾಗ ಯಾರು ಇಲ್ಲೋರು ಅದಾರಲ್ಲ ಶಾಂತಿ ಮೂಡೋರು, ಅವ್ರು ಯಾವ ದೇಶನಾಗ ಅದಾರ, ಯಾವ ದೇಶನಾಗೂ ನೆಮ್ಮದಿ ಇಲ್ಲ. ಇಲ್ಲಿ ಕಂಟ್ರೋಲ್ ಯಾಕೈತಂದ್ರ ಒಂದು ನರೇಂದ್ರ ಮೋದಿಯವರು ಕಾರಣ, ಒಂದು ಯೋಗಿ ಆದಿತ್ಯನಾಥರು ಕಾರಣ. ಕರ್ನಾಟಕದಾಗ ಇವತ್ತ ಎಲ್ಲಿ ಹೋದಲ್ಲಿ JCB ಹವಾ ಭಾಳ ಐತಿ. ಯಾಕೆ JCB ಹವಾ ಐತಪ್ಪ ಅಂದ್ರ ಇಂಥ ಒಬ್ಬ ಬರ್ಬೇಕಾಗೈತೆ ಅವ್ರಿಗೆ. ಈ ನಾಟಕ ಮಾಡೋ ರಾಜಕಾರಣಿಗಳು ನೋಡಿಬಿಟ್ಟಾರ, ಸಾಕಾಗೈತಿ. ಈ ಅಪ್ಪ ಗಣನ ಮಗ ಮುಖ್ಯಮಂತ್ರಿ ಆಗೋದು, ಮಗ ಗಣನ ಮೊಮ್ಮಗ ಮುಖ್ಯಮಂತ್ರಿ, ಏನು ಜಿತ್ತದಾಳ ನಾವೆಲ್ಲ ಸಾಕಲ್ಲ. ರಗಡ್ ಮಾಡ್ಕೊಟ್ರಿ, ತಿಂದಿರಿ, ಉಂಡ್ರಿ, ತಲಿ ಬೋಳ್ ಎಲ್ಲ ಜನರು ಎಷ್ಟ ಮಾಡ್ಕೊಂಡ್ರಿ. ತಿಂದಾರಿ ಬಿಡ್ರಪ್ಪ ನಮಗ. ನಮ್ಮ ಹುಡುಗರು ನೋಡಿ, ಕರ್ನಾಟಕದಾಗ 3 ಲಕ್ಷ ಖಾಲಿ ಹುದ್ದೆ ಅದಾವು. 2,88,000 ಸರ್ಕಾರಿ ಹುದ್ದೆ ಖಾಲಿ ಅದಾವ. 1 ಲಕ್ಷ ಹುದ್ದೆ ನಿಗಮ ಮಂಡಳಿ ಖಾಲಿ ಅದಾವ. ಅದನ್ನ ತುಂಬಲಕ್ಕೆ ತಯಾರಿಲ್ಲ. ಬರೀ ಹೆಣ್ಮಕ್ಳಿಗೆ 2,000 ಕೊಟ್ಟಿನಿ, ಫ್ರೀ ಬಾಸ್ ಕೊಟ್ಟಿನಿ. ಹೆಣ್ಮಕ್ಳು ಕೊಟ್ಟರು, ಗಂಡಸರ ಕಡೆ ಕಸ್ಕೊಂಡ್ರು. ನೋಡ್ರಿ, ನಿನ್ನೆ ಯಾರು ಕೇಳಿದೆ, 56 ಪೈಸೆ ಕರೆಂಟ್ ಮತ್ತೆ ಹೆಚ್ಚಾಯ್ತು. ನಿಮ್ದು ನಿಮಗೆ ಕೊಡ್ತಾರ, ನಿಮಗೆ ತಿಳಿಯಲಾಗೈತಿ. ಯಾಕಂದ್ರ ನಾ ಹೇಳುವುದು ಒಂದು ಪಂಚ ತತ್ವಗಳು ಈ ರಾಜ್ಯಕ್ಕೆ ಬೇಕಾಗ್ಯಾವ. ಬಸವಣ್ಣವ್ರು ಏನ್ ಹೇಳ್ಯಾರ? ಕಾಯಕವೇ ಕೈಲಾಸ, ಕೈ ಕೆಸರಾದರೆ ಬಾಯಿ ಮೊಸರು. ಎಷ್ಟು ಅರ್ಥ ಐತಿ ನೋಡ್ರಿ ಒಳಗೆ. ಕಾಯಕವೇ ಕೈಲಾಸ ಅಂದ್ರೇನು? ಜನರಿಗೆ ನೀರಾವರಿ ಮಾಡಬೇಕು, ಸರಿಯಾಗಿ 10 ತಾಸು ಕರೆಂಟ್ ಕೊಡಬೇಕು. ಅವ್ರು ದುಡಿಲಕ್ಕೆ ತಯಾರದಾರ, ಅದನ್ನು ಮಾಡೋದಿಲ್ಲ. 2,000 ರೂಪಾಯಿ ಕೊಟ್ಟಾರೇನು, ನೀವು ತಗೊಂಡಿರೇನು? ಕೈ ಕೆಸರಾದರೆ ಬಾಯಿ ಮೊಸರು. ದುಡಿದು ತಿನ್ರ ಅಂತ ಹೇಳ್ಯಾರ ಬಸವಣ್ಣವ್ರು. ಪುಕ್ಷಟ್ ತಿನ್ಬೇಡ್ರು, ದುಡಿದು ತಿನ್ರ. ದುಡಿದ್ಬೇಕಾದ್ರೆ ಏನ್ ಮಾಡ್ಬೇಕು ಸರ್ಕಾರ? ನೀರಾವರಿ ಯೋಜನೆಗಳನ್ನು ಮಾಡಬೇಕು.